ಮಾಜಿ ಸಚಿವ ಎಚ್ಎಂ ರೇವಣ್ಣ ಮೇಲೆ ನಂದಿನಿ ನಾಗರಾಜ್ ಆರೋಪ ಮಾಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ನಂದಿನಿ, ಕೆಕೆ ಗೆಸ್ಟ್ ಹೌಸ್ನಲ್ಲಿ ಎಚ್ಎಂ ರೇವಣ್ಣರನ್ನ ಭೇಟಿ ಮಾಡಲು ಹೋದಾಗ ಅವರು ಊಟ ಮಾಡ್ತಿದ್ರು. ಈ ಸಂದರ್ಭದಲ್ಲಿ ಜಾತಿ ನಿಂದನೆ ಮಾಡಿದ್ದಾರೆ, ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಹಾಗೂ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಿದ್ರು. ಈ ಹಿಂದೆ ಜನವರಿಯಲ್ಲಿ ಫೋನ್ ಮಾಡಿ ನನ್ನೊಟ್ಟಿಗೆ ಬೇರೆ ವಿಚಾರವಾಗಿ ಮಾತನಾಡಿದ್ರು. ಅಂದು ಸಹ ಜಾತಿ ನಿಂದನೆ ಮಾಡಿದ್ರು. ನೀವು ಹೀಗೆ ಮಾತನಾಡೋದು ಸರಿಯಿಲ್ಲ ಅಂತ ಕೇಳಿದ ಕಾರಣಕ್ಕೆ ನನ್ನ ಮೇಲೆ ಹಲ್ಲೆ ನಡೆಸಿದ್ರು ಅಂತ ನಂದಿನಿ ನಾಗರಾಜ್ ಆರೋಪಿಸಿದ್ರು. ರಸ್ತೆ ಸಮಸ್ಯೆ ಹೇಳಿಕೊಂಡು ಬಂದ ಕ್ಷೇತ್ರದ ಜನರಿಗೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಸವಾಲ್ ಹಾಕಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ಬಳಂಜ ಗ್ರಾಮದ ರಸ್ತೆ ಸಮಸ್ಯೆ ವಿಚಾರವಾಗಿ ಶಾಸಕರನ್ನ ಗ್ರಾಮಸ್ಥರು ಭೇಟಿಯಾಗಿದ್ರು. ಈ ವೇಳೆ ನೀವು ಜನ ಕರೆದುಕೊಂಡು ಬಂದು ನನ್ನನ್ನ ಹೆದರಿಸಲು ನಿಮ್ಮ ಜನ್ಮದಲ್ಲಿ ಸಾಧ್ಯವಿಲ್ಲ. ನಿಮ್ಮ ಧಮ್ಕಿಗೆ ನಾನು ಬಗ್ಗೋನಲ್ಲ. ಈಗಲೇ ರಸ್ತೆ ಮಾಡ್ಕೊಡಿ, ಮಳೆಗಾಲದೊಳಗೆ ಮಾಡ್ಕೊಡಿ ಅನ್ನೋ ಧಮ್ಕಿಗೆ ನಾನು ಬಗ್ಗೋನಲ್ಲ. ಅದನ್ನೆಲ್ಲ ಬಿಟ್ಟೇ ನಾನು ರಾಜಕೀಯಕ್ಕೆ ಬಂದಿರೋದು ಅಂತ ಗರಂ ಆಗಿದ್ದಾರೆ. 5 ವರ್ಷದಲ್ಲಿ ಎಷ್ಟು ಕೆಲಸ ಮಾಡಲು ಸಾಧ್ಯವೋ ಅಷ್ಟು ಮಾಡಿದ್ದೇನೆ. ಬಳಂಜ ಗ್ರಾಮಸ್ಥರು ಕೆಲಸ ಮಾಡಿಲ್ಲ ಅಂತ ಹೇಳಲಿ ನೋಡೋಣ. ಅನುದಾನ ಬಂದಾಗ ಪ್ರಾಧಾನ್ಯತೆ ಆಧಾರದಲ್ಲಿ ಮೀಸಲಿಡ್ತೇನೆ. ಮಳೆಗಾಲದೊಳಗೆ ಮಾಡಿಕೊಡಿ ಎಂಬ ಧಮ್ಕಿಗೆಲ್ಲ ಜಗ್ಗೋದಿಲ್ಲ ಅಂತ ಹೇಳಿದ್ದಾರೆ. ಅಕ್ಕಿ ಬದಲಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಈಗ ಅಕ್ಕಿ ಖಾಲಿಯಾಗಿದೆ ಅಂತ ಬೋರ್ಡ್ ಹಾಕಲಾಗಿದೆ. ಅಕ್ಕಿನೂ ಇಲ್ಲ, ಇತ್ತ ದುಡ್ಡು ಕೊಡದೆ ಜನರಿಗೆ ಸರ್ಕಾರ ಅನ್ನಭಾಗ್ಯ ಶಾಕ್ ಕೊಟ್ಟಿದೆ. ಫೆಬ್ರವರಿ ಮಾರ್ಚ್ ಅಕ್ಕಿ ಒಟ್ಟಿಗೆ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಆದರೆ ಬೆಂಗಳೂರಿನ ಹಲವು ಕಡೆ ಈಗ ಅಕ್ಕಿ ಖಾಲಿಯಾಗಿದೆ ಅಂತ ಬೋರ್ಡ್ ಹಾಕಲಾಗಿದೆ. ನ್ಯಾಯಬೆಲೆ ಅಂಗಡಿ ಮುಂಭಾಗ ನೋ ಸ್ಟಾಕ್ ಬೋರ್ಡ್ ಹಾಕಿ ಸಿಬ್ಬಂದಿ ಶಟರ್ ಎಳೆದಿದ್ದಾರೆ. ಅನ್ನಭಾಗ್ಯ ಅಕ್ಕಿ ವಿತರಣೆಯಲ್ಲಿ ವ್ಯತ್ಯಾಸವಾಗಿರೋ ಬಗ್ಗೆ ಆಹಾರ ಸಚಿವ ಮುನಿಯಪ್ಪ ಸ್ಪಷ್ಟನೆ ನೀಡಿದ್ದಾರೆ. ಅಕ್ಕಿ ಇದೆ, ಒಂದೇ ಬಾರಿ 15 ಕೆಜಿ ಕೊಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರ ಅಕ್ಕಿ ಕೊಡೋಕೆ ಸಾಧ್ಯವಿದೆ. ನಾವು ಹಣ ಕಟ್ಟಿದ್ದೇವೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನಮಗೆ ಒದಗಿಸಬೇಕು. ಸಾಗಾಣೆಗೆ ಸ್ವಲ್ಪ ಸಮಯವಾಗಿದೆ. ಹೀಗಾಗಿ ಮಾರ್ಚ್ ಅಂತ್ಯದೊಳಗೆ 15 ಕೆಜಿ ಕೊಡ್ತೇವೆ. ಏಪ್ರಿಲ್ ಇಂದ 10 ಕೆಜಿ ಸರಿಯಾಗಿ ಕೊಡ್ತೇವೆ ಅಂತ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.